ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಗೇಟ್ ಕಿತ್ತಿ ಹೋಗಲು ಟಿಬಿ ಡ್ಯಾಮಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದಕ್ಕೆ ಕಾರಣವಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಇವರು ಟಿಬಿ ಡ್ಯಾಮ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಹೊಂದಿಲ್ಲ. ಕೂಡಲೇ ಇದನ್ನು ರಿಪೇರಿ ಮಾಡಿ ವರ್ಧನೆ ಬೆಳೆಗೆ ನೀರು ನೀಡುವುದು ಸರ್ಕಾರ ಬದ್ಧವಾಗಿದೆ ಎಂದು ರೆಡ್ಡಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಇವತ್ತು ನಾವು ತುಂಗಭದ್ರಾ ಡ್ಯಾಮಿನ ಹಿಂದುಗಡೆ ನಾವೇನು ಡ್ಯಾಮ್ ನದಿ ಪ್ರಾಂತದಲ್ಲಿದ್ದೀವಿ. ಇವತ್ತು ಭಾಳ ವಿಷಾದಕರ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಎಲ್ಲ ರೈತರಿಗೆ ಒಂದು ವಿಷಾದಕರಂಥ ವಿಷಯ ಏನಪ್ಪ ಅಂತಂದರೆ, ಇವತ್ತು ರಾತ್ರಿ 11 ಗಂಟೆಗೆ 11ವರೆಗೆ ಇವತ್ತೇನು 19ನೇ ಕ್ರಸ್ಟ್ ಗೇಟ್ ಏನಿದೆ ಅದು ಡೀಲಿಂಕ್ ಆಗಿ ಕ್ರಸ್ಟ್ ಗೇಟ್ ಕೆಳಗೆ ಹೋಗಿ ಆ ನೀರೆಲ್ಲ ಹೊರಗೆ ಬರ್ತಾಯಿದೆ. ಇದು ಭಾಳ ದೊಡ್ಡ ಅನಾಹುತ ಮತ್ತು ಭಾಳ ವಿಷಾದಕರ ಅಂತ ವಿಷಯ. ಯಾಕಂದರೆ ರೈತರೆಲ್ಲರೂ ಕೂಡ ಇವತ್ತು ಆತಂಕದಲ್ಲಿದ್ದಾರೆ. ಇವತ್ತು 105 TMC ನೀರು ನಮಗೆ ಸಂಗ್ರಹಣ ಆಗಿದೆ. ಇವತ್ತು 27,000 ಕ್ಯೂಸೆಕ್ಸ್ ಇನ್ಫ್ಲೋ ಇದೆ. ಇನ್ಫ್ಲೋ ಇರುವಾಗ ಇನ್ಫ್ಲೋ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಔಟ್ಫ್ಲೋ ನಿನ್ನೆ ಮಟ್ಟ ಒಂದು 30,000-40,000 ಬಿಟ್ಟರು. ಈಗ ಈ ಒಂದು ಕ್ರಸ್ಟ್ ಗೇಟ್ ಇದಾಗೋದ್ರಿಂದ ಸುಮಾರು 1 ಲಕ್ಷ ಕ್ಯೂಸೆಕ್ಸ್ ಹೊರಗೆ ಬಿಡ್ತಾ ಇದ್ದಾರೆ. ಇದು ಈ ಕ್ರಸ್ಟ್ ಗೇಟ್ ರಿಪೇರ್ ಮಾಡಬೇಕಂತಂದರೆ ಇವತ್ತು ಆಲ್ರೆಡಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರು ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ರಾತ್ರಿನೇ ಬಂದು ಎಲ್ಲ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಇದು ರಿಪೇರು ಮಾಡಬೇಕು ಅಂತಂದರೆ ಭಾಳಷ್ಟು ತಜ್ಞರು ಬೇಕಾಗುತ್ತೆ. ಇದಕ್ಕೂ ಹಳೆ ಡಿಸೈನ್ ಬೇಕಾಗ್ತದೆ. ಯಾವುದೋ ಡ್ಯಾಮ್ ಕಟ್ಟಿಗೂ ಏನು ಡಿಸೈನ್ ಐತೆ ಅಂತೇಳಿ ಆ ಡಿಸೈನ್ ಕೂಡ ಎಕ್ಸ್ಪರ್ಟ್ ಬರ್ತಾ ಇದ್ದಾರೆ. ಮತ್ತು ನಮ್ಮ ಈ ಒಂದು ಡ್ಯಾಮಿನ ಮಾಜಿ MD ಅವರು ಮಲ್ಲಿಕಾರ್ಜುನ ಖುಂಗೆ ಅವರು, ಚೀಫ್ ಇಂಜಿನಿಯರ್ಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಸರ್ಕಾರ ಇವತ್ತು ಯಾವುದೇ ರೀತಿ ರೈತರಿಗೆ ನಷ್ಟ ಆಗಲಾರಂಥ ಪ್ರಯತ್ನ ನಾವು ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ಕೂಡ ನಾವೆಲ್ಲರೂ ಏನು ಮಾತಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಇದ್ರ ಬಗ್ಗೆ. ಬೋರ್ಡ್ನವರು ಏನು ಕ್ರಮ ಕೈಗೊಂಡಿದ್ರು ಇವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಒಟ್ಟಾರೆ